ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಡಿಸಿಎಂ ಡಿಕೆ ಭೇಟಿಯಾದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್, ನಟ ನಿರ್ದೇಶಕ ಪ್ರೇಮ್ ಎಲ್ಲರೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರು. ಅವ್ರ ನಿವಾಸಕ್ಕೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆ. ಕಾನೂನಿನ ಚೌಕಟ್ಟಿನಲ್ಲಿ ಸಹಾಯಕ್ಕೆ ವಿಜಯಲಕ್ಷ್ಮಿ ಮನವಿ ಮಾಡಿದ್ದಾರೆ. ದರ್ಶನ್ ಜೈಲಿಗೆ ಹೋಗಿ ತಿಂಗಳಾಗಿದೆ, ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಕಾನೂನಡಿ ಏನಾದರೂ ಸಹಾಯ ಮಾಡಬಹುದಾ ಅಂತ ಡಿಕೆಗೆ ಮನವಿ ಮಾಡಿದಾರಂತೆ. ಕಾನೂನಿನ ಅಡಿಯಲ್ಲಿ ಏನಾದರೂ ಸಹಾಯ ಮಾಡಬಹುದಾ ಅಂತ ಡಿಕೆಗೆ ಮನವಿ ಮಾಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನವಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ದಿನಕರ್, ಜೋಗಿ ಪ್ರೇಮ್ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಸೊ ಡಿಕೆ ನಿವಾಸಕ್ಕೆ ಆಗಮಿಸಿದಂಥ ದರ್ಶನ್ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ. ಸೊ ಈಗ ಬೆಳಗ್ಗೆ ಬಂದಂಥ ಸಂದರ್ಭ ಇದು. ದರ್ಶನ್ ಸಹೋದರ ದಿನಕರ್ ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇನ್ನು ಪ್ರೇಮ್ ಕೂಡ ಆಗಮಿಸಿದ್ರು. ಡಿಸಿಎಂ ಡಿಕೆ ಭೇಟಿಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಚರ್ಚೆ ಆಗಿದೆ. ಆಲ್ಮೋಸ್ಟ್ ಒಂದು ತಿಂಗಳಾಯಿತು, ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಅಂತ. ಸೊ ಅದಾದ ನಂತರ ಅಲ್ಲಿಂದ ಹೊರಟಂಥ ಒಂದು ಟೈಮ್ ಇದು. ಕಾನೂನು ಚೌಕಟ್ಟಿನಲ್ಲಿ ಸಹಾಯಕ್ಕೆ ವಿಜಯಲಕ್ಷ್ಮಿ ಮನವಿ ಮಾಡಿದ್ದಾರೆ ಅಂತ. ಇನ್ನು ದರ್ಶನ್ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ, ಅವರ ಪತ್ನಿ ಮತ್ತು ಸಹೋದರ ಭೇಟಿಗೆ ಬಂದಿದ್ರು, ಇದೇ ವೇಳೆ ನಾನು ಕೂಡ ಬಂದಿದ್ದೀನಿ ಅಷ್ಟೇ ಅಂತ ಡಿಸಿಎಂ ಡಿಕೆ ಭೇಟಿಯ ಬಳಿಕ ನಿರ್ದೇಶಕ ಜೋಗಿ ಪ್ರೇಮ್ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಯಾವ ಸಾಹೇಬ್ರನ್ನ ಭೇಟಿ ಮಾಡಕ್ ಯಾವಾಗ ಬರ್ತಿರ್ತೀನಿ ಆಲ್ವೇಸ್. ಈಗ ನೀವು ನೋಡಿದ್ರಿ ಅಷ್ಟೇ ಬಿಟ್ರೆ ನಾನು ಏನು ಹೊಸ್ತೇನಲ್ಲ ಇದು. ಓಕೆ, ಅದ್ ನನ್ನ ಸ್ನೇಹಿತರು ದರ್ಶನ್, ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನ್ ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆ ಓದ್ತಾ ಇದ್ರು. ಸೊ ಒಂದ್ ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ, ಈಗ ಹತ್ರ ಅಲ್ಲಿ ದೂರ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕೆ ಅದು ಕಾನೂನು. ನಮ್ಮ ಪ್ರತಿನಿಧಿ ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಗಳ, ಇದೀಗ ದರ್ಶನ್ ಅವರ ಪತ್ನಿ ಹಾಗೇನೆ ಸಹೋದರ ಇಬ್ಬರು ಕೂಡ ಬಂದಿದ್ರು, ಜೋಗಿ ಪ್ರೇಮ್ ಕೂಡ ಅದೇ ಸಂದರ್ಭದಲ್ಲಿ ಬಂದಿದ್ರು. ನಾನು ಬೇರೆ ಕೆಲಸಕ್ಕೆ ಅಂತ ಅವ್ರು ಹೇಳಿದ್ದಾರೆ. ಏನು ಮಾತುಕತೆ ಆಗಿದೆ ಒಳಗೆ, ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಬೇಗ ಹೊರಗೆ ಬರೋ ಹಾಗೆ ಪ್ರಯತ್ನವನ್ನ ಮಾಡುವಂಥ ನಿಟ್ಟಿನಲ್ಲಿ ಬಂದಿದ್ರು ಅಂತ. ಸೊ ಏನೇನಾಯ್ತು ಬೆಳಗ್ಗೆಯಿಂದ ಅಲ್ಲಿ ಮಂಗಳ? ಅವಿನಾಶ್, ಸುಮಾರು ಬೆಳಗ್ಗೆ 9:30ಕ್ಕೆ ವಿಜಯಲಕ್ಷ್ಮಿ ಅವರು ಜೊತೆಗೆ ಸಹೋದರ ದಿನಕರ್ ಅವರು ಏನು ಡಿ ಕೆ ಶಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಸದಾಶಿವನಗರ ನಿವಾಸಕ್ಕೆ ಬರ್ತಾರೆ. ಸೊ 9:30ಕ್ಕೆ ಬರ್ತಾರೆ. ಅದಾದ ನಂತರ ಇಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಇರ್ತಾರೆ. ಹೀಗಾಗಿ ಸುಮಾರು 10:30ಕ್ಕೆ ಡಿ ಕೆ ಶಿ ಅವರು ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವ್ರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಜೋಗಿ ಪ್ರೇಮ್ ಅವರು ಕೂಡ ಇರ್ತಾರೆ. ಸೊ ಈ ಒಂದು 4 ಕಾರಣಗಳನ್ನ ಇಟ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರು ಭೇಟಿ ಮಾಡಿರುವಂಥದ್ದು. ಒಂದು, ನಾಳೆ ದರ್ಶನ್ ಅವರ ಮನೆ ಊಟದ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಇರೋದಕ್ಕೆ ಕಾರಣ ಅವರು ದರ್ಶನ್ ಮನೆ ಊಟಕ್ಕೆ ಏನಾದರೂ ಒಂದು ರೀತಿ ಸಹಾಯ ಮಾಡ್ಬೋದಾ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಈ ಒಂದು ಏನು ಅವರ ಮಾತುಕತೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಜೊತೆಗೆ ಇನ್ನೊಂದೇನಂತಂದರೆ ದರ್ಶನ್ ಅವರು ಈಗ ಆಲ್ರೆಡಿ ಅನಾರೋಗ್ಯಕ್ಕೀಡಾಗಿದ್ದಾರೆ, ಡಿಪ್ರೆಷನ್ನಲ್ಲಿದ್ದಾರೆ. ಹೀಗಾಗಿ ಅವರು ಒಬ್ಬರೇ ಸೆಲ್ನಲ್ಲಿ ಇರೋ ಕಾರಣ ಅವರಿಗೆ ಯಾರನ್ನಾದರೂ ಕಳಿಸಿ ಆಗಾಗ ಮಾತನಾಡಿಸ್ಬೋದಾ, ಅದರ್ವೈಸ್ ಏನು ಫ್ಯಾಮಿಲಿ ಕಡೆಯಿಂದ ಕೇವಲ 2 ದಿನಕ್ಕೆ ಮಾತ್ರ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ಹೀಗಾಗಿ ಒಂದು 4-5 ಬಾರಿ ಮೀಟ್ ಮಾಡೋದಕ್ಕೆ ಅವಕಾಶ ಸಿಗ್ಬೋದಾ ಅನ್ನೋ ಒಂದು ಕಾರಣಕ್ಕೂ ಕೂಡ ಇವತ್ತು ಅವರ ಜೊತೆ ಚರ್ಚೆ ಆಗಿರುವಂಥದ್ದು. ಜೊತೆಗೆ ಇನ್ನೂ ಇದು ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. 3 ತಿಂಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದಾದ್ಮೇಲೆ ಬೇಲ್ಗೆ ಅವರು ಒಂದು ಅರ್ಜಿ ಸಲ್ಲಿಸಬಹುದು. ಹೀಗಾಗಿ ಏನಾದರೂ ಆದಷ್ಟು ಬೇಗ ಬೇಲ್ಗೆ ಅನುಮತಿ ಕೊಡ್ಬೋದಾ ಅನ್ನೋ ಒಂದು ಕಾರಣಕ್ಕೆ ಈಗ ಈ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳನ್ನ ಮಾಡಿರುವಂಥದ್ದು. ಸೊ ಹೀಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವೆಲ್ಲ ಸಹಾಯ ಮಾಡ್ಬೋದು ಅವೆಲ್ಲ ಸಹಾಯನ ಮಾಡುವಂತೆ ವಿಜಯಲಕ್ಷ್ಮಿ ಅವರು ಇವತ್ತು ಡಿ ಕೆ ಶಿ ಅವರನ್ನ ಮನವಿ ಮಾಡಿರುವಂಥದ್ದು. ಅವಿನಾಶ್, ಧನ್ಯವಾದ ಮಂಗಳ.